ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೋನಿಕಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೆ ನಾನು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಮನೆ ಕ್ಲೀನ್ ಇನ್ನಿದ್ದು, ಸೊ ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ತಾ ಇದ್ವಲ್ಲ, ಅದಕ್ಕೋಸ್ಕರನೇ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ತುಂಬ ದಿನ ಲಾಂಗ್ ವಿಡಿಯೋ ಆಯ್ತು ನಂದು ಇವತ್ತಿಂದು. ಮತ್ತು ಎಲ್ಲರೂ ಆರಾಮಿದ್ದೀರಾ? ಇವತ್ತಿಂದು ಶೋಕೇಸ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ಅದ್ರದ್ದು ಏನೇನು ಐಟಮ್ ಇದೆ ನಮ್ಮಲ್ಲಿ, ಯಾವ್ಯಾವ ಐಟಮ್ ತುಂಬ ಪರ್ಚೇಸ್ ಮಾಡಿದ್ದಾರೆ ಅದ್ರದ್ದೆಲ್ಲ ವಿಡಿಯೋ ಖಂಡಿತ ತೋರಿಸ್ತೀನಿ ನೋಡ್ರಿ. ಮತ್ತು ಗ್ಲಾಸ್ ಕ್ಲೀನ್ ಮಾಡೋದಿದ್ದರಿಂದ ಇದು ಫುಲ್ ಗ್ಲಾಸ್ ಅದ್ರದ್ದು ಇದು. ಮತ್ತು ಯಾವತ್ತೂ ಗ್ಲಾಸು ಬಿಡ್ರಿ, ಯಾಕಂದರೆ ಗ್ಲಾಸ್ ತಿಕ್ಕಿ ಮತ್ತೆ ಒಣಗಿದಾಗ ಬಿಸಿಲು ಬಿದ್ದಾಗ ಪಟ್ ಪಟ್ ಅಂತ ಹೊಡೆದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಹಾಗೆ ಅದು ಬೇಕಿದ್ರೆ ಹಾಕಿ ಫುಲ್ ವಾಶ್ ಮಾಡಿ, ನಾನು ಬಟ್ಟೆ ತೊಳೆಯೋ ಲಿಕ್ವಿಡ್ ಹಾಕಿ ನಾನು ವಾಶ್ ಮಾಡ್ತಾಯಿದ್ದೀನಿ ಇವತ್ತು. ನೋಡೋಣ ಹೇಗಿರುತ್ತೆ ಅಂತ. ಮತ್ತು ಅದಕ್ಕೋಸ್ಕರನೇ ಕ್ಲೀನಿಂಗ್ ಶುರು ಮಾಡೋಣ ಅಂತೇಳಿ ಫಸ್ಟ್ ಗ್ಲಾಸ್ ಎಲ್ಲ ಒರೆಸ್ಕೊಂಡು, ಮತ್ತು ಹಿಂದೆಡೆ ಕಾಣ್ತಿದ್ದೆಲ್ಲ ಅದನ್ನು ಶೋಕೇಶ್ ಫುಲ್ ಅದೆಲ್ಲ ಒರೆಸಾದ್ಮೇಲೆ ಇದು ಐಟಮ್ಸ್ ಎಲ್ಲ ನಾನು ತೋರಿಸ್ತೀನಿ. ಮತ್ತು ಗ್ಲಾಸ್ ಕ್ಲೀನ್ ಮಾಡೋಣ ಯಾವ ಥರ ಹೇಗಂತ ತೋರಿಸ್ಕೊಡ್ತೀನಿ. ನೀವು ಕೂಡ ನಮ್ಮ ಜೊತೆಗೆ ಎಲ್ಲರೂ ಕೂಡ ಕ್ಲೀನಿಂಗ್ ಮಾಡ್ತಿದ್ದೀರಲ್ಲ ಮನೆಯಲ್ಲಿ, ಹಾಗಾಗಿ ನೀವು ಕೂಡ ಶುರು ಮಾಡೋಣ. ಇದು ಫುಲ್ ಬಕೆಟಲ್ಲೆಲ್ಲ ನೀರು, ಅದ್ರದ್ದು ಲಿಕ್ವಿಡ್ ಎಲ್ಲ ಹಾಕಿ ನೀರು ಹಾಕಿ ತುಂಬಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ. ಹುಷಾರಾಗಿ ಕ್ಲೀನ್ ಮಾಡಿರಿ, ಯಾಕಂದರೆ ಫುಲ್ಲು ಮತ್ತು ಗ್ಲಾಸ್ ಇರೋದು ಮತ್ತು ಪಟ್ಗಿಟ್ಟಂತ ಮುರಿದೋಗಿ ಕೈಗೆ ಚುಚ್ಕೊಂಡು ಮತ್ತು ಗಾಯ ಮಾಡ್ಕೊಳ್ಳೋದೇನೋ ಬೇಡ. ಎಲ್ಲರೂ ಮನೆ ಕ್ಲೀನಿಂಗ್ ಶುರು ಆಗಿದೆ. ಮತ್ತು ಇದು ಒಣಗಿದ ಬಟ್ಟೆ ಇದರಲ್ಲಿ ಒರೆಸ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬಕ್ಕೋಸ್ಕರ ಎಲ್ಲರೂ ಬೇಗ ಕ್ಲೀನ್ ಮಾಡ್ಕೊತಾರೆ. ಒಬ್ರೊಬ್ಬರು ಸ್ವಲ್ಪ ನಿಧಾನ ಕ್ಲೀನ್ ಮಾಡ್ಕೊತಾರೆ, ಒಬ್ರೊಬ್ಬರು ಮಳೆ ಬರೋ ಹಾಗೆ, ಮತ್ತು ವೆದರ್ ಕೂಡ ಹಾಗಿದೆ, ಒಂದು ಗೊತ್ತಾಗ್ತಿಲ್ಲ ಹೇಗೆ. ತುಂಬ ಅಂದರೆ ತುಂಬ ಮಳೆ ಹೇಗಾಗ್ಬಿಟ್ಟಿದೆ ಅಂದರೆ ಮಳೆಗೆ ಹಿಂಸೆ ಆಗ್ತಿದ್ದಿಲ್ಲ, ನಮಗೆ ಹಿಂಸೆ ಆಗ್ತಿದ್ದು ಒಂದು ಗೊತ್ತಾಗ್ತಿಲ್ಲ. ಫುಲ್ ಕ್ಲೀನ್ ಆಗಿಬಿಟ್ಟಿದೆ. ಫುಲ್ ನನ್ನ ಫೇಸ್ ಕಾಣ್ತಿದ್ಯಾ? ವಾಶ್ ಮಾಡಿ ಸೈಡಲ್ಲಿ ಇಡ್ರಿ. ನೆಕ್ಸ್ಟ್ ಗ್ಲಾಸ್ ತೊಗೊತೀನಿ. ಕ್ಲೀನಿಂಗಿಂದು ಬಂದ್ಬಿಟ್ರೆ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಹೆಣ್ಮಕ್ಳು, ಯಾಕಂದರೆ ಮನೆ ಕೆಲಸ ಮಾಡು, ಇದನ್ನು ಕ್ಲೀನಿಂಗ್ ಮಾಡಿ ಎಲ್ಲದೂ ಇದಾಗುತ್ತೆ. ಒಬ್ರೊಬ್ರು ಪೈಂಟು ಹೊಡಿಸ್ತಾಯಿಲ್ಲ. ಆಯಿತು, ಇದನ್ನು ಕೂಡ ಕ್ಲೀನ್ ಆಯಿತು. ಗ್ಲಾಸ್ ಕೂಡ ಕ್ಲೀನಿಂಗ್ ಆಯಿತು. ನಿಧಾನ ಹುಷಾರಾಗಿಟ್ಟು ಎಲ್ಲ ಒಣಗೆ ಎಲ್ಲ ಹಾಗಾಗಿ ನೀಟ್ ಹಾಕ್ಬಿಟ್ಟಿದ್ದೀವಿ. ಇಷ್ಟೊಂದು ಬಟ್ಟೆ ಇದೆ, ಎಲ್ಲ ಹಂಗಂಗೆ ಇಟ್ಟಿದ್ದೀವಿ, ಹಂಗಂಗೆ ಮಾಡ್ತಾ ಇದ್ದೀವಿ. ಕ್ಲೀನ್ ಮಾಡ್ತಾ ಇದ್ದೀವಿ. ನಮಗೆ ಸ್ಮಾಲ್ ಸೈಡ್ ಅಷ್ಟೇ ಬರ್ತಿರೋ ಸೌಂಡಿಂದ ಸ್ವಲ್ಪ ಅರ್ಧಂಬರ್ಧ ಕೇಳಿಸ್ತಿದೆ. ಸೊ ಫುಲ್ ಗಲೀಜಾಗಿ ಇದಾಗಿದೆ. ಮತ್ತು ಇದರಲ್ಲಿ ಬೈಸ್ಟೆಪ್ ಒಂದಿರೋಣ ತೆಗಿಬೇಕಾದ್ರೆ ಫುಲ್ ಜೋಶಾಗಿ ತೆಗೆದುಬಿಟ್ಟೆ. ಇವಾಗ ಇಡಬೇಕಾದ್ರೆ ಆಗ್ತಾಯಿರೋದು ಫುಲ್ ಗ್ಲಾಸ್ ಸೌಂಡ್ ಕೂಡ ಹಾಗೆ ಇದಕ್ಕೂ ಭಯ ಆಗ್ತಿದೆ ನನಗೂ ಕೂಡ. ಇದನ್ನು ಕೂಡ ಇಡೋಣ. ಫೈನಲ್ ಗ್ಲಾಸಿಂದು ಸಾಹಸನೇ ಬೇಡ. ಇವಾಗ ಗ್ಲಾಸ್ ಥರ ಬಂತು. ಇವಾಗ ಏನೇನು ಐಟಮ್ಸ್ ಇದೆ ಅಂತ ನಾನು ತೋರಿಸ್ತೀನಿ. ಫುಲ್ ನಮ್ಮನೇಲಿ ಯಾವ್ದಾರ ಆನ್ಲೈನ್ ಪ್ರಾಡಕ್ಟ್ಸ್ ನೋಡಿಬಿಟ್ರೆ ಅಂದರೆ ಏನಾರ ಒಂದು ಐಟಮ್ಸ್, ಏನಾದ್ರು ಗಿಫ್ಟ್ ಐಟಮ್ಸ್ ಆಗಲಿ ಏನಾದ್ರು ನೋಡಿಬಿಟ್ರೆ ಅಂತೂ ಪಕ್ಕ ಪರ್ಚೇಸ್ ಮಾಡಲೇಬೇಕು. ಫಸ್ಟು ಸ್ಮಾಲ್ ಥಿಂಗ್ಸು ಎಲ್ಲ ಥರನಿದೆ, ಖಂಡಿತ ತೋರಿಸ್ತೀನಿ ನೋಡಿರಿ. ನೋಡಿರಿ ಗೈಸ್, ಇದಿಷ್ಟು ಡೈನಿಂಗ್ ಟೇಬಲ್ ಮೇಲೆ ಇಡೋದು, ಅಂದರೆ ತುಂಬ ಯೂನಿಕ್ ಆಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಪರ್ಚೇಸ್ ಕೂಡ ಮಾಡಿದ್ದಾರೆ. ಮಾಡಿದಾಗೆಲ್ಲ ಗಣಪತಿ ಆಗಲಿ ಅದೆಲ್ಲ ಬಂದಿತ್ತು. ಮತ್ತು ಅದ್ರಿಗೋಸ್ಕರ ಒಂದು ಚೇರ್ ಕೂಡ ಇರುತ್ತಲ್ಲ, ಅಂದರೆ ಹುಡ್ಡಿಂದ ಮಾಡಿದ್ದು ಚೇರ್. ಇದು ಫುಲ್ ಹುಡ್ಡಿಂದ ಇರೋದು. ಸೊ ನೋಡಿರಿ, ಸೌಂಡ್ ಕೂಡ ಇದಾಗುತ್ತೆ. ಸರ್ಪ್ರೈಸ್ ಅಂದರೆ ಇದೆ, ಖಂಡಿತ ನಿಜಾನೇ ಸರ್ಪ್ರೈಸ್ ಅಂದರೆ ಇದೆ. ಬೀರು ಯಾರಿಗಾದ್ರೂ ಬೇಕಿದ್ರೆ ಕೇಳಿದ್ರು, ಕೊಡ್ತೀನಿ 10 ರೂಪಾಯಿಗೆ. ಫುಲ್ ಯೂನಿಕ್ ಆಗಿ ಮತ್ತೆಗಿಂತವೆಲ್ಲ ನೋಡಿದಾಗೆಲ್ಲ ಫುಲ್ ಇಷ್ಟ ಆಗುತ್ತೆ. ಯೂನಿಕ್ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿರಿ, ಕಬೋರ್ಡು ಮತ್ತು ಆ್ಯಂಗರ್ ಕೂಡ ಇದೆ. ನಿಜ ಆ್ಯಂಗರ್ ಎಲ್ಲದೂ ಇದೆ ಫುಲ್ಲು. ಮತ್ತು ಇದ್ರೊಳಗೆ ಕಬೋರ್ಡ್ ಥರನೇ ಇದೆಯಲ್ಲ, ಇದ್ರೊಳಗೆ ನೋಟ್ ಕೂಡ ಇದೆ. ಈ ನೋಟ್ ಇವಾಗ ಕೊಡಲ್ಲ, ಆದ್ರೂ ಕೊಟ್ಟಿದ್ದಾರೆ. 100 ರೂಪಾಯಿ ಕಾಣಿಸ್ತಿದೆಯಾ? 100 ರೂಪಾಯಿ, 200 ರೂಪಾಯಿ ನೋಟು. ಮತ್ತು ಇದೊಂದೇ ನೋಟ್ ಹೋಗ್ತಿರೋದು ಇವಾಗ ರನ್ನಿಂಗಲ್ಲಿರೋದು, ಇದೊಂದೇ 500 ರೂಪೀಸ್. ಇದು ಬಿಟ್ಟರೆ ಮತ್ತು ಯಾವ ನೋಟು, ಇದೆರಡು ನೋಟು ಹೋಗ್ತಿಲ್ಲ, ಆದರೂ ಕೊಟ್ಟಿದ್ದಾರೆ. ಮತ್ತು ಇದಿಷ್ಟೂ ಇದೆ. ಮತ್ತು ಇದು ಎಷ್ಟು ಯೂನಿಕ್ ಆಗಿದೆ ಅಂದರೆ ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಅಂತ ಮಾಡಿರಿ.
ಲಿಂಕ್ ನಾನು ಕಳಿಸ್ಕೊಡ್ತೀನಿ. ನಿಜ ಪ್ರಾಡಕ್ಟ್ ಅಂತೂ ನಿಜ ಚೆನ್ನಾಗಿದೆ. ಮತ್ತು ಮಕ್ಕಳಿಗಾಗಲಿ ಏನಾರ ಸಣ್ಣ ಮಕ್ಕಳು ಅಡುಗೆ ಆಟ ಸಾಮಾನು ಆಡಬೇಕು, ತುಂಬ ಯಾರಾಗಾರ ಬೇಕಿದ್ರೆ ಖಂಡಿತ ಈ ಪ್ರಾಡಕ್ಟ್ ಬೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಣ್ಣ ಮಕ್ಕಳು ಸಣ್ಣ ಬಟ್ಟೆ ಹೇಳೋದಕ್ಕೋಸ್ಕರ ಬೇಕು ಇದು ಬೇಕು ನೀವು ಇಟ್ಕೊಂಡಿದ್ರೆ ಸಣ್ಣ ಆಟ ಸಾಮಾನಿಗೆ ಗೊಂಬೆ ಬಟ್ಟೆ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ ಇಟ್ಕೊಳ್ಳೋಕ್ಕೋಸ್ಕರ ಈ ಥರದ್ದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಿದೆ ಕಮೆಂಟ್ಸ್ ಮಾಡಿದ್ರೆ. ನಿಜ ನಾನು ಆನ್ಲೈನಲ್ಲಿ ತೊಗೊಂಡಿರೋದ್ರಿಂದ, ನಾನು ಮೀಶೋದಲ್ಲಿ ತೊಗೊಂಡಿರೋದ್ರಿಂದ ನಿಮಗೆ ಲಿಂಕ್ ಕಳಿಸ್ತೀನಿ. ತುಂಬ ಚೆನ್ನಾಗಿದೆ. ಇದು ಹ್ಯಾಂಗರ್ ಎಲ್ಲ ನೋಡಿದ್ರೆ ಸಣ್ಣ ಮಕ್ಕಳು ಬ್ರಾ ಕೂಡ ಇದೆ, ಸಣ್ಣವು. ಮತ್ತು ಅದರೊಳಗೆ ಒರಿಜಿನಲ್ ನೋಟ್ ಅಂತೇಳಿ ತೊಗೊಳಕ್ಕೆ ಹೋಗ್ಬಿಟ್ಟೆ, ಡೂಪ್ಲಿಕೇಟ್ ನೋಟ್ ಇದು. ಅದಕ್ಕೋಸ್ಕರ ಎಲ್ಲಿ ಇಡೋದು ಬೇಡ ಅಂತೇಳಿ ಕಬೋರ್ಡಲ್ಲೇ ಇಟ್ಟಿದ್ದೀನಿ. ಮತ್ತು ಈ ಕಬೋರ್ಡ್ ಈಗೂ ಕೂಡ ಓಪನ್ ಆಗುತ್ತೆ, ಮತ್ತು ಹಿಂಗೆ ಕ್ಲೋಸ್ ಮಾಡಿ ಇಡ್ಬೋದು. ಇದರೊಳಗೆ ಈ 400 ರೂಪೀಸ್ ನನ್ನ ನೋಟು ನನಗೆ ಇಷ್ಟ. ತುಂಬ ಚೆನ್ನಾಗಿದೆ. ಯಾರು ಬೇಕಿದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ನೋಡ್ರಿ ಈ ಫ್ಯಾನ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಂದರೆ ವರ್ತ್ ಆಗುತ್ತೆ. ಈ 2 ಪ್ರಾಡಕ್ಟಿಗೂ ಅಮೌಂಟ್ ಕೊಟ್ಟರೆ ವರ್ತ್ ಆಗುತ್ತೆ. ಯಾಕಂದರೆ ಅಯ್ಯೋ ತುಂಬ ಕೊಟ್ಟವಲ್ಲ, ಕಮ್ಮಿ ಆಯಿತು, ಇನ್ನೂ ಸ್ವಲ್ಪ ಅದು ಕ್ವಾಲಿಟೀಸ್ ಬರೋದಂತ ಏನಿಲ್ಲ. 100 ರೂಪೀಸು 110 ಇಲ್ಲ 20 ಸಮಥಿಂಗ್ 50 ರೂಪೀಸ್ ಒಳಗೆ ಇದೆ, 150 ಒಳಗೆ ಇದೆ. 2 ಪ್ರಾಡಕ್ಟ್ಸ್ ಕೂಡ ಕೊಟ್ಟರೆ ಅಂದರೆ ಮಕ್ಕಳಿಗಾಗಲಿ ನಮಗಾಗಲಿ ಬಂದವರಿಗಂತೂ ಇನ್ನೂ ಯೂನಿಕಾಗಿ ಕಾಣೋ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರಾಡಕ್ಟ್ ಕೂಡ ಬೈ ಮಾಡ್ಬೋದು ನೀವು. ಇದನ್ನು ಕೂಡ ಆಗಲಿ ಇದನ್ನು ಕೂಡ ಆಗಲಿ. ನೋಡಿರಿ, ಇದು ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಅವರು. ಫ್ಯಾನ್ ನಿಜ ತಿರುಗತ್ತೆ. ಮತ್ತು ಚಾರ್ಜಿಂಗ್ ಕೊಟ್ಟಿದ್ದಾರೆ, ಯಾವುದಾದ್ರೂ ಚಾರ್ಜ್ ಮಾಡ್ಬೋದು. ಸ್ವಲ್ಪ ಸ್ಮಾಲ್ ಪಿನ್ ಆದರೂ ನಡೆಯುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗಾಳಿನೂ ಕೂಡ ಹಾಗೆ ಬರುತ್ತೆ. ಎಷ್ಟು ಯೂನಿಕ್ ಆಗಿದೆ. ಮನೆಗೆ ಯಾರ್ಯಾರ ಬಂದವರಿಗೂ ಅಂದರೆ ಇನ್ನೂ ಯೂನಿಕಾಗಿ ಕಾಣುತ್ತೆ. ಶೋಕೇಶ್ ಒಳಗೆ ಇಟ್ಟಂದ್ರೂ ಇನ್ನೂ ಯೂನಿಕಾಗಿ ಕಾಣುತ್ತೆ. ಮತ್ತು ಸಣ್ಣ ಮಕ್ಕಳಿಗೂ ಕೊಟ್ಟರು ಆಟ ಆಡ್ತಾರೆ. ಸಣ್ಣ ಮಕ್ಳಿಗೆ ಇದು ಕೊಡೋದ್ಕಿಂತ ಇಟ್ಕೊಡ್ರಿ, ತುಂಬ ಚೆನ್ನಾಗಿದೆ. 2 ಕೂಡ ಪ್ರಾಡಕ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕೊಟ್ಟು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗಾಳಿನೂ ಕೂಡ ಹಾಗೆ ಬರುತ್ತೆ. ಫುಲ್ ಚಾರ್ಜ್ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಜೋರಾಗಿ ಬರುತ್ತೆ. ಇದು ಸ್ವಲ್ಪ ಕಮ್ಮಿ ಬರ್ತಿದೆ ಕೂಡ. ನೋಡ್ರಿ ಯಾವ ಥರ ಬರ್ತಿದೆ, ಏನಾಗ್ತಿದೆ ಅಂತ. ಅವ್ರ ಸಣ್ಣ ಮಗು ಇರ್ಬೇಕಾದ್ರೆ ಅವ್ರು ಆಟ ಆಡಿದ್ದು ಆಟಗಳೆಲ್ಲ, ಟಾಯ್ಸ್ ಇದೆಲ್ಲ ಅಂದರೆ ಇದು ರೆಡಿ ಮಾಡಿಸಿರೋದು. ಇದು ಒಂದು ಒಬ್ರೊಬ್ರ ಮನೇಲಿ ಒಂದೊಂದು, ನಮ್ಮ ಎಲ್ರ ಮನೆಯಲ್ಲೂ ಒಂದೊಂದು ಐಟಮ್ಸ್ ಇದೆ. ಅಂದರೆ ಒಬ್ರೊಬ್ರ ಮನೇಲಿ ಆನೆ ಆಗಲಿ, ಇದು ಗಿಳಿ, ಒಬ್ರೊಬ್ರ ಮನೇಲಿ ಇನ್ನೊಂದು ಆಮೆ, ಗಿಳಿ, ಆ ಥರದ್ದೆಲ್ಲ ವುಡ್ಡಿಂದ ರೆಡಿ ಮಾಡಿಸಿ ಇದು ರೆಡಿ ಮಾಡಿ ತೊಗೊಬಂದು ಕೊಟ್ಟಿರೋದು. ಎಷ್ಟು ವರ್ಷಗಳಿಂದ ಇದೆ. ಬಂದ ಮಕ್ಕಳು ಆಟ ಆಡ್ರಿ, ಇಲ್ಲೇ ಬಿಟ್ಟೋಗ್ರಿ, ಯಾರು ತೊಗೊಂಡೋಗೋದಿಲ್ಲ. ಮನೆಗೆ ಯಾವ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದ್ರೂ ಅಷ್ಟೇ, ಎಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದ್ರೂ ನಾವು ತೊಗೊಂಡೋಗ್ತೀವಿ, ಕೊಡ್ರಿ ನಾವು ತೊಗೊಂಡೋಗ್ತೀವಿ ಅಂತಂದ್ರೂ ಯಾರಿಗೂ ಕೊಟ್ಟಿಲ್ಲ. ಅಷ್ಟು ಪ್ರಾಡಕ್ಟ್ ಚೆನ್ನಾಗಿದೆ. ಮತ್ತು ಇದನ್ನು ಕೂಡ ಅಷ್ಟೇ, ಐರನ್ ಬಾಕ್ಸ್, ಐರನ್ ಪಿಂಗಾಣಿ ನೋಡಿದಿರಲ್ಲ, ಇದು ಪಿಂಗಾಣಿ. ಇದು ಎಲ್ಲರೂ ಅಡುಗೆ ಮೇಲೆ ಇಡ್ತಾರೆ, ಏನಕ್ಕಾರು ಯೂಸ್, ಉಪ್ಪು ಅದು ಇದು ಸಮಥಿಂಗ್ ಏನಾರು ಹಾಕಿಡೋಕ್ಕೂ ಯೂಸ್ ಮಾಡ್ತಾರೆ. ಇದು ಶೋಕೇಶಲ್ಲಿ ಇಟ್ಟಿದ್ದೀವಿ ನಾವು. ಎಷ್ಟು ಶ್ರೀಮಂತರಲ್ವ ನಾವು, ಶೋಕೇಶಲ್ಲಿ ಇಟ್ಟಿದ್ದೀವಿ. ಮತ್ತು ಇಟ್ಟಿದ್ದೀನಿ. ಇದರೊಳಗೆ ಏನೇನೋ ಇದೆ, ಬರಲಿ ಮತ್ತೆ. ಇದು ಲಕ್ಷ್ಮೀ ಪೂಜೆಗೆ ಇಡ್ತಾರಲ್ಲ ಐಟಮ್ಸ್, ಅದ್ರದ್ದು ಅದು ಐಟಮ್ಸ್ ಇದರೊಳಗೆ ಹಾಕಿಟ್ಟಿದ್ದಾರೆ. ಇದು ಪಿಂಗಾಣಿ ಫುಲ್. ಇದು ಯಾರಾದರೂ ನೋಡಿದ್ರೆ ಇದು ಕಾಫಿ ಟೀನ, ಇಲ್ಲಾಂದರೆ ಇದು ನಿಜ ಅದ್ರ ಸೌಂಡ್ ಬರುತ್ತೆ ನೋಡ್ರಿ. ಇದ್ರ ಫುಲ್ ಇದರೊಳಗೆ ಏನಿಲ್ಲ, ಏನಾರು ಓಪನ್ ಆಗ್ತಿಲ್ಲ. ಆಯಿತು ಓಪನ್ ಆಯಿತು. ಏನಾರು ಹಾಕ್ಬಿಟ್ರೆ ಏನಾರು ಹಾಕಿದ್ರೆ ಇಲ್ಲಿಂದ ಇದೆಲ್ಲ ಈ ಕಡೆಯಿಂದ ಹಿಂಗೆ ಬಕ್ ಮಾಡಬೇಕು. ಏನೇನು ಬೇಕು ಪ್ರಾಡಕ್ಟ್ಸ್ ನಮ್ಮನೆಲ್ಲ ಅಷ್ಟೂ ಇದೆ ನೋಡ್ರಿ. ಚೆಕ್ ಕೂಡ ಮಾಡ್ಬೋದು, ಅಷ್ಟೊಂದು ಇದೆ ಮನೆ. ನಾವು ಇದು ಸಣ್ಣ ಮಕ್ಳು ಇರ್ಬೇಕಾದ್ರೆ ₹1 ₹2 ಕೊಟ್ಟು ತೊಗೊತಿದ್ವಲ್ಲ ಆಟ ಆಡೋಕ್ಕೋಸ್ಕರ. ಇಲ್ಲಾಂದ್ರೆ ಏನಾರ ಆಟ ಆಡಿ ವಿನ್ ಆದರೆ ಇದು ಕೊಡ್ತಿದ್ರು. ಇಲ್ಲ ಏನಾರ ನಾವು ಇದು ಹಾಕಿ ಹಿಂಗೆ ಬಿಟ್ಟಿರೋದ್ರಿಂದ ಎಷ್ಟು ಕ್ಯೂಟಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಂತೂ. ಇದು ತುಂಬ ಇದೆ. ಮತ್ತು ಲಾಫಿನ್ ಬುದ್ಧ ಅದೆಲ್ಲ ತುಂಬ ಐಟಮ್ಸ್ ಇದಾವೆ. ಫ್ಯಾನ್, ಇದು ಸಣ್ಣ ಫ್ಯಾನ್. ಇದನ್ನು ಕೂಡ ಎಲ್ಲಿಂದ ತಂದ್ರೆ ಅಂತ ಗೊತ್ತಿಲ್ಲ, ಪರ್ಚೇಸು ಕೂಡ ಮಾಡಿಲ್ಲ. ಅದರೊಂದು ಆಟ ಸಮಸ್ಯೆ
ಬಟ್ಟೆ ಯಾವುದಿನ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ಮಳೆನೇ ನಿಲ್ತಿಲ್ಲ. ಅಷ್ಟೊಂದು ಮಳೆ ಬರ್ತಿದೆ, ಇದಾಗ್ತಿದೆ. ಮಳೆ ನಿಲ್ಲೋದ್ರೂ ಇದ್ದಿದ್ದರೆ ಬೆಡ್ಶೀಟ್ಸ್ ಆಗಲಿ ಅದು ಇದೆಲ್ಲ ತೊಗೊಂಡು ಹಾಕ್ಕೋಬೇಕು. ಇದು ಗಣಪತಿ ನೋಡ್ರಿ ಎಷ್ಟು ಯೂನಿಕ್ ಆಗಿದೆ. ಅಂದರೆ ಈ ಕಡೆ ಎರಡು ಕಡೆನೂ ದೀಪ ಇದೆ, ಅಂದರೆ ಹಚ್ಚಿಡ್ಬೋದು. ಗಣಪತಿ ಹಬ್ಬದ ದಿನ ಹಚ್ಚಿಡ್ತೀನಿ, ಎಲ್ಲರೂ ನೋಡಿ. ಸ್ಮಾಲ್ ಆಗಿದೆ. ಗಣಪತಿ ಹಬ್ಬದ ದಿನ ನಾನು ಇದು ಹಚ್ಚಿಡ್ತೀನಿ. ಹೆಂಗೆ ಕಾಣುತ್ತೆ ಅಂತ ನಾನು ವಿಡಿಯೋ ಖಂಡಿತ ನಿಮಗೋಸ್ಕರ ಮಾಡಿ ತೋರಿಸ್ತೀನಿ. ಏನಂತ ಆ್ಯಸ್ ಅ ಲವ್ ಬರ್ಡ್ ಆ್ಯಂಡ್ ಏನಂತಾರೆ, ನಾನು ನಿಜ ಮರ್ತೋಗ್ಬಿಟ್ಟಿದ್ದೀನಿ ಏನಂತಾರಂತ. ಯಾವ ಥರ ರೊಟೇಟ್ ಆಗ್ತಿದೆ ಅಂದರೆ ಮುಂಚೆ ಯೂಸ್ ಮಾಡಿರೋದು ಅನ್ಸತ್ತದು. ದಿಸ್ ಇಸ್ ಫಾರ್ ನೋಡ್ರಿ, ಇದು ಎಷ್ಟು ಯೂನಿಕ್ ಆಗಿದೆ ಅಂತಂದರೆ ಫುಲ್ ಗ್ಲಾಸ್ ಇಂದಿದೆ, ಎಷ್ಟು ರೆಡಿ ಮಾಡಿಸಿರೋದು ಅನ್ಸುತ್ತೆ. ಮತ್ತು ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮಾವಂಗೆ ಡ್ರೀಮ್ ಮನೆ ಅನ್ಸತ್ತೆ. ಇದು ಡ್ರೀಮ್ ಇರ್ಬೋದು, ಅದಕ್ಕೋಸ್ಕರ ಏನಾರು ಮಾಡಿಸಿದ್ದಾರೆ ಏನೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡ್ರಿ ಎಷ್ಟು ಯೂನಿಕ್ ಆಗಿದೆ, ಎಷ್ಟು ಕ್ಲಾಸಿಯಾಗಿದೆ ಅಂತಂದರೆ ಫುಲ್. ಹ್ಯಾಪಿ ಹಾಯ್, ಮತ್ತೆ ಏನು ಸಮಾಚಾರ? ಮತ್ತು ಎಲ್ಲರೂ ಹೇಗಿದ್ದೀರಾ? ಈವ್ನಿಂಗ್ ಆಯಿತು, ವೆದರ್ ಕೂಡ ತಣ್ಣಗೆ ವೆದರ್ ಎಲ್ಲ ಚೆನ್ನಾಗಿದೆ, ಅಂದರೆ ತಣ್ಣಗಿದೆ. ಈ ಕಡೆ ಕಾಣ್ತಿದೆಯಲ್ಲ, ಈ ಕಡೆ ಸೈಡು, ಆ ಕಡೆ ನಮ್ಮದು ಶಿವಮೊಗ್ಗದ್ದು ಫುಲ್ ವ್ಯೂ ಪಾಯಿಂಟ್ ಆ ಕಡೆನೇ ಕಾಣುತ್ತೆ. ಮತ್ತು ವೆದರ್ ಕೂಡ ನನ್ನ ಫೇವ್ರೆಟ್ ಮೂವಿ ಹಾಕಿದ್ದಾರೆ, ನೀವು ಖಂಡಿತ ನೋಡಿರಿ. ಏನಾದರೂ ಬಿಸಿ ಬಿಸಿ ಕುಡಿಬೇಕು, ಏನಾದರೂ ತಿನ್ನಬೇಕು. ಯಾಕಂದರೆ ಬರ್ತ್ಡೇ ಕೇಕ್ ಎಲ್ಲ ತಿನ್ಬಿಟ್ಟಿದ್ನಲ್ಲ, ಬಾಯೆಲ್ಲ ಫುಲ್ ಸ್ವೀಟ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಏನಾದರೂ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು, ಏನಾದ್ರು ಕುಡಿಬೇಕು ಅಂತ ಅನಿಸುತ್ತೆ. ಅಂದರೆ ಖಾರವಾಗಿರೋದು, ಅದಕ್ಕೆ ಬಿಸಿ ನೀರಿಗೆ ಸ್ವಲ್ಪ ಸಾಲ್ಟು ಲೆಮನ್ ಹಾಕ್ಕೊಂಡು ಎಣ್ಕೊಂಡು ಕುಡಿತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಎಲ್ಲ ಬೇಕು ಕಮೆಂಟ್ ಕೂಡ ಮಾಡಿ. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿಲ್ವೋ ಅವ್ರು ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು, ಏನು ಬೇಕಂತ ಕಮೆಂಟ್ಸ್ ಮಾಡಿದರೆ ಖಂಡಿತ ಆ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ. ಓಕೆ, ಬಾಯ್.